ಹಾಗಾದ್ರೆ ತಮಿಳ್ನಾಡಲ್ಲಿ ಈಗ ನಂಬರ್ ಆಟ ನಡೀತಾ ಇದೆ. ಆದ್ರೆ ಒಂದಂತೂ ಸತ್ಯ, ತಮಿಳ್ನಾಡಿನಲ್ಲಿ ನಂಬರ್ ಆಟ ಯಾವಾಗ ಶುರುವಾಗುತ್ತೆ ಅಂದ್ರೆ ಆನ್ ದಿ ಫ್ಲೋರ್ ನೀವು ಯಾವಾಗ ಬಹುಮತವನ್ನ ಸಾಬೀತುಪಡಿಸಬೇಕೋ ಆಗ. ಸದನದಲ್ಲಿ ನೀವು ಯಾವಾಗ ಬಹುಮತ ಸಾಬೀತುಪಡಿಸ್ತೀರೋ ಆವಾಗ ಸದನದಲ್ಲಿ ಹಾಜರಿರುವಂತ ಸದಸ್ಯರ ಸಂಖ್ಯೆ ಅರ್ಧದಷ್ಟು +1 ಅದು ಬಹುಮತ ಸಾಬೀತು ಮಾಡಬೇಕು. ಯಾವಾಗ? ಅದು ಆನ್ ದಿ ಫ್ಲೋರ್ ಆಫ್ ಹೌಸ್, ಲೋಕಭವನದ ರಾಷ್ಟ್ರಪತಿ ಅಂಗಳದಲ್ಲಿ ಅಲ್ಲ. ಇವ್ರು ಇದಾರಲ್ಲ ಸಾಹೇಬ್ರು, ಇವರ ವಿಶ್ವನಾಥ್ ಅರ್ಲೇಕರ್ ಅವರ ಅಂಗಳದಲ್ಲಿ ಅಥವಾ ಅವ್ರ ಕಚೇರಿಯಲ್ಲ ಅಲ್ಲ ಬಹುಮತ ಸಾಬೀತು ಪಡಿಸಬೇಕಾಗಿರೋದು. ಸಿಗ್ನೇಚರ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಆ ಸಿಗ್ನೇಚರ್ ಸರಿ ಇಲ್ಲ, ಇದು ಫ್ರಾಡ್ ಸಿಗ್ನೇಚರ್, ನೀವೇ ಮಾಡ್ಕೊ ಬಂದಿದ್ದೀರಿ ಅಂತ ಯಾಕೆ ಇವರು ತೆಗಿಬಾರ್ದು ಖ್ಯಾತೆನ? ನಾನು ಈ ಸಿಗ್ನೇಚರ್ ಅವ್ರದ ಅಲ್ಲ ಅಂತ ನಾನು ಇದನ್ನ ಫಾರೆನ್ಸಿಕ್ಗೆ ಕೊಟ್ಟು ಇದನ್ನ ಚೆಕ್ ಮಾಡ್ತೀನಿ ಅಂತ ಯಾಕೆ ಟೈಮ್ ಬೈ ಮಾಡಬಾರ್ದು? ತಮಗೆ ದತ್ತವಾದಂತಹ ಅಧಿಕಾರವನ್ನ ಸರಿಯಾದ ನ್ಯಾಯಸಮ್ಮತವಾದಂತಹ ರೀತಿಯಲ್ಲಿ ಅವರು ಅದನ್ನ ಚಲಾಯಿಸಬೇಕಾಗುತ್ತೆ. ರಾಜ್ಯಪಾಲರು ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಲ್ಲ, ಅವರು ಒಂದು ರಾಜ್ಯದ ಮುಖ್ಯಸ್ಥರು. ಒಂದು ರಾಜ್ಯದ ಜನ ಒಂದು ಬಹುಮತವನ್ನ ಕೊಡದೇ ಇದ್ರೂ ಕೂಡ ಒಂದು ಪಾರ್ಟಿಯನ್ನ ತುಂಬಾ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿದಾಗ ರಾಜ್ಯಪಾಲರ ಕರ್ತವ್ಯ ಅವ್ರನ್ನ ಕರೆದು ನೀವು ನಿಮ್ಮ ಒಂದು ಬಹುಮತ ಸಾಬೀತುಪಡಿಸಿ ಅಂತ ಕೇಳೋದು.